ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ಏನಪ್ಪಾ ಇದು ಕ್ರೇಜು ಅಂತಂದ್ರೆ, ಈ ಒಂದು ಟ್ರೈಲರ್ ಬಂತು. ಹ್ಮ್ ಒಂದು ಸೆನ್ಸರ್ಗಾಗಿರ್ಬೋದು, ಒಂದ್ ಇದಕ್ಕಾಗಿರ್ಬೋದು, ಏನಿದು ಈ ಸಿನಿಮಾ ನೋಡ್ಲೇಬೇಕು ಅನ್ನೋ ತರ ಆಗ್ಬಿಟ್ಟಿದೆ. ನೋಡ್ಬೋದು ನೀವು ಈ ಒಂದು ಟ್ರೈಲರ್ಸ್ ನ ಸರ್ಕಸ್ ಆಗಿರ್ಬೋದು, ಒಂದಿಷ್ಟು ಏನ್ ಕತೆ ಏನ್ ವಿಚಾರ ಅಂತ ಹೇಳ್ತೀನಿ ಈ ಟ್ರೈಲರ್ ಬಗ್ಗೆ. ಅದಕ್ಕಿಂತ ಮುಂಚೆ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರ ಲೈಕ್ ಮಾಡ್ಕೊಳ್ರಿ. ಹಾಗೇನೆ ಹೊಸಬ್ರ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಬನ್ನಿ ಸ್ನೇಹಿತರೆ. ಟಾಕ್ಸಿಕ್ ಒಟ್ಟಾರೆ ಈಗ ಹವಾ ಇರೋದು ಟಾಕ್ಸಿಕ್. ಎಷ್ಟೋ ಸಿನಿಮಾಗಳು ಬರ್ತದವೆ, ಎಷ್ಟೋ ಸಿನಿಮಾಗಳು ಹೋಗ್ತದವೆ, ಬಟ್ ಈ ಒಂದು ಕ್ರೇಜ್ ನ ಯಾರ ಕೈಲೂ ಬಿಟ್ಬಿಡಕ ಅಂತಾನೆ ಹೇಳ್ತೀನಿ. ಅಷ್ಟು ಒಂದು ಬೆನ್ ಬಿಲ್ಟ್ ಆಗಿ ಸಿನಿಮಾ ಬರ್ತಾ ಇದೆ ನೋಡ್ರಿ. 2026ಕ್ಕೆ 1 ಲ್ಯಾಂಗ್ವೇಜ್, 2 ಲ್ಯಾಂಗ್ವೇಜ್, 3 ಲ್ಯಾಂಗ್ವೇಜ್, 4 ಲ್ಯಾಂಗ್ವೇಜ್, 5 ಲ್ಯಾಂಗ್ವೇಜ್, ಎಷ್ಟು ಲ್ಯಾಂಗ್ವೇಜ್ ಗೊತ್ತಿಲ್ಲ ಸ್ನೇಹಿತರೆ. ಒಟ್ನಾಗ ನನಗ್ ಗೊತ್ತಿರೋ ನಮ್ಮ ಇಂಡಿಯಾದಾಗೆ ಒಂದ್ 5-6 ಭಾಷೆ, ಬಟ್ ಹೊರದೇಶಗಳಿಗೂ ಕೂಡ ಕೇಳ್ತಾ ಇದಾರೆ ಅಂತ ಕೇಳ್ಪಟ್ವಿ. ಸಿನಿಮಾ ಈ ನಾಡಿ ಕ್ರೇಜ್ ಹಚ್ಚಿರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅದ್ರಲ್ಲಿರುವಂತ ಗ್ರಾವಿಟಿ, ಅದ್ರ ಒಂದು ತೂಕ. ಈ ಒಂದು ಸಿನಿಮಾದ ತೂಕ ಎಷ್ಟು ಮಟ್ಟಿಗೆ ಇದೆ ಅಂದ್ರೆ ಯಶ್ ಅವರು ಆ ಲೆವೆಲ್ಗೆ ಸಿನಿಮಾನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿ ಇಷ್ಟರ ಮಟ್ಟಿಗೆ ಬೆಳಕಿರಕ್ ನನಗಂತೂ ತುಂಬಾ ಖುಷಿ ಆಗ್ತದೆ ಸ್ನೇಹಿತರೆ. ಈ ಮಟ್ಟಕ್ಕೆ ಯಶ್ ಸರ್ ಅವರು ಇಷ್ಟು ಲೆವೆಲ್ ಕರ್ಕೊಂಡು ಹೋಗ್ತಾರ ಸಿನಿಮಾನ ಅಂದ್ರೆ ನಿಜವಾಗ್ಲೂ ಖುಷಿನೇ. ಟಾಕ್ಸಿಕ್ ಒಂದು ಟ್ರೈಲರ್ ನೋಡಿದಾಗ ಅಪ್ಪ ಮಗನ ಗಲಾಟೆ ಆಗಿರ್ಬೋದು, ಅಪ್ಪ ಮಗನ ಹೊಡೆದಾಟ ಏನಕ್ಕೆ, ಸರ್ಕಸ್ ಬಗ್ಗೆ, ಒಂದು ರಾಯನ್ ಕತೆ, ಒಂದು ಅಂಡರ್ ವರ್ಲ್ಡ್ ಕತೆ ಆಗಿರ್ಬೋದು, ಈ ಒಂದು ನೆಕ್ಸ್ಟ್ ಲೆವೆಲ್ ಒಂದು ಇವು ಗ್ರಾಫಿಕ್ಸ್ ಆಗಿರ್ಬೋದು, ತುಂಬಾನೇ ಖುಷಿ ಆಯ್ತು. ಈ ಒಂದು ಸಿನಿಮಾ ಇನ್ನು ಸೆನ್ಸಾರ್ನವರು ಕೆಲವೊಂದಿಷ್ಟು ಸೀನ್ಸ್ ಏನೋ ಕಟ್ ಮಾಡೋ ಪ್ಲಾನ್ ಇದೆ ಅಂತ ಬಂತು ಸ್ನೇಹಿತರೆ. ಅದ್ರ ಜೊತೆಲಿ ಬುಕ್ಕಿಂಗ್ ಬಗ್ಗೆ ನಾನು ಕೇಳ್ತಾ ಇದ್ರಿ, ಬುಕ್ಕಿಂಗ್ ಬಗ್ಗೆ ಒಂದು ವಿಡಿಯೋನ ಮಾಡಬೇಕು ನಾನು ಅಂತ ಅಂದ್ಬಿಟ್ಟು ಇವತ್ತು ಬಂದಿದ್ದೆ ಸ್ನೇಹಿತರೆ. ಈ ಒಂದು ಸಿನಿಮಾ ಬುಕ್ಕಿಂಗ್ ಯಾವಾಗೆಲ್ಲ ಸ್ಟಾರ್ಟ್ ಆಗ್ಬೋದು ಅಂತ ನನ್ನ ಅಂದಾಜ್ ಕೇಳೋದ ಸ್ನೇಹಿತರೆ 21ರಿಂದ 22ನೇ ತಾರೀಕಿಗೆ ಬರ್ಬೋದು ಸ್ನೇಹಿತರೆ. 21 to 22ಗೆ ಈ ಸಿನಿಮಾದ ಬುಕ್ಕಿಂಗ್ ಸ್ಟಾರ್ಟ್ ಮಾಡಕ್ ಒಂದು ಎಲ್ಲಾ ರೀತಿಯ ಪ್ಲಾನ್ಗಳು ನಡೀತಾ ಇದಾವೆ. ಆದಷ್ಟು ಬೇಗ ಏನಾದ್ರು ಬಂದ್ರೆ ಇನ್ನೂ ಖುಷಿ. ಯಾಕೆಂತಂದ್ರೆ ನಾವು 26 ಅಂದ್ರೆ ಇವತ್ತಿನ 14-15 ತಾರೀಕು, ಇವತ್ತು 14-15ನೇ ತಾರೀಕು ಲೆಕ್ಕ ಅಂತಂದ್ರೆ ಕೂಡ ಇನ್ನೂ ಹೆಚ್ಚು ಕಮ್ಮಿ 9ರಿಂದ 10 ದಿವಸಗಳು ಉಳಿತವೆ ಸ್ನೇಹಿತರೆ. ಹೆಚ್ಚು ಕಮ್ಮಿ 11 ದಿವಸ ಅನ್ಕೊಳ್ಳಿ. 12 ದಿವಸಗಳು ಸಿನಿಮಾ ಬರಕ್ಕೆ ಉಳಿತದೆ. ಆದ್ರಿಂದ ಆದಷ್ಟು ಬೇಗ ಬುಕ್ ಮೈ ಶೋನ ಕೊಡಲ್ಲ ಸ್ನೇಹಿತರೆ. ಹಾಗಾಗಿ 21ರಿಂದ 22ರಿಂದ ಬುಕ್ ಮೈ ಶೋದಲ್ಲಿ ಈ ಒಂದು ಟಿಕೆಟ್ ನ ಬುಕಿಂಗ್ ನ ಸ್ಟಾರ್ಟ್ ಮಾಡಬಹುದು ಈ ಸಿನಿಮಾ ಚಿತ್ರತಂಡ ಅಂತ ಹೇಳ್ಬೋದು ಸ್ನೇಹಿತರೆ. ಇವತ್ತಿನ ಒಂದು ಮಾತುಕತೆ ಪ್ರಕಾರ ಸ್ನೇಹಿತರೆ ಆನ್ಲೈನ್ ಬುಕಿಂಗ್ 21-22 ಬಗ್ಗೆ ನೋಡಬಹುದು ಸ್ನೇಹಿತರೆ. ಈ ಒಂದು ಸಿನಿಮಾನ ಯಾರೆಲ್ಲ ಒಂದು ಟ್ರೈಲರ್ ನ ನೋಡಿದ್ರಿ ಮತ್ತೆ ಯಾರೆಲ್ಲ ಕಾಯ್ತಾ ಇದೀರಾ ಅಂತಂದ್ರೆ ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡ್ಕೊಡ್ರಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ. ನಮಸ್ಕಾರ ಸ್ನೇಹಿತರೆ.